ಇವತ್ತು ರೈಲ್ವೆ ಸ್ಟೇಷನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಆಟೋ ಚಾಲಕರು ಅಂದರೆ ನಿನ್ನೆ ತಿಲಕ್ ನಗರದಲ್ಲಿ SIRದು ಒಂದು ಮೀಟಿಂಗ್ ಸಹ ಮಾಡಿದಂಥ ಸಂದರ್ಭದಲ್ಲಿ ಮೈಸೂರಿನ ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯರವರು ಸಹ ಆ SIR ಮೀಟಿಂಗಿಗೆ ಸುಮಾರು ಒಂದು 60-70-80 ಜನ ಇದ್ದರು ನಮ್ಮ ಮೀಟಿಂಗಲ್ಲಿ. ಅದನ್ನು ನಿನ್ನೆ ಈ ವಿಷಯಗಳೆಲ್ಲವನ್ನೂ ಸಹ ಪ್ರಸ್ತಾಪ ಮಾಡಿದ್ದೆವು ನಾವು. ಅದೇ ಮೂಡಲಿದ್ದಂಥ ನಮ್ಮ ಕಾರ್ಯಕರ್ತರುಗಳು ಇವತ್ತು ರೈಲ್ವೆ ಸ್ಟೇಷನಲ್ಲಿ ಇವತ್ತೇನು ಪಶ್ಚಿಮ ಬಂಗಾಳಲ್ಲಿ ಚುನಾವಣೆ ಆದ ನಂತರದಲ್ಲಿ ಅವ್ರಿಗೆ ನೆಲೆ ಇಲ್ಲ ಅಲ್ಲಿ, ಅವರೆಲ್ಲರೂ ಸಹ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮೈಸೂರು ನಗರಕ್ಕೆ ತುಂಬ ಬರ್ತಾ ಇದ್ದಾರೆ. ಕಳೆದ ಬಾರನೂ ಸಹ ಸುಮಾರು 300-400 ಜನ ಒಟ್ಟಿಗೆ ಬಂದಿದ್ದಾರೆ. ನಾನು ರೈಲ್ವೆ ಪೊಲೀಸವ್ರು ಕೇಳಿದೆ, ಒಟ್ಟಿಗೆ ಟ್ರೈನ್ ಇಳಿದ ಪ್ರಕಾರ ಹೋದರೆ ಅವ್ರ ಪ್ರಕಾರ ಹೋದರೆ 250-300 ಜನ ಇವತ್ತು ಒಟ್ಟಿಗೆ ನುಗ್ಗಿದ್ರಂತೆ. ಅವರು ನುಗ್ಗಿ ಚಿಲ್ಲಾಪಲ್ಲಿ ಓಡೋಗಿದ್ದಾರೆ. ಅದರಲ್ಲಿ ನಮ್ಮ ಕಾರ್ಯಕರ್ತರು ಒಂದಷ್ಟು ಜನನ ಯಾರು ಅವಾಯ್ಡ್ ಮಾಡಿದವ್ರು ಮಾತ್ರ ಅವ್ರು ಸಿಗಾಕೊಂಡಿದ್ದಾರೆ. ಒಂದು 30-40 ಜನ ಇವತ್ತು ಸಿಗಾಕೊಂಡಿದ್ದಾರೆ, ಸ್ಟೇಷನ್ನಲ್ಲಿದ್ದಾರೆ. ನಾನು ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ರಘುವರು, ದೇವರಾಜ ಸ್ಟೇಷನ್ ರಘುವರು ಮತ್ತು ದಿವಾಕರ್ ಅವರಿಬ್ಬರಿಗೂ ಸಹ ನಾನು ಮಾತಾಡಿದೆ. ಅವರು ರೈಲ್ವೆ ಪೊಲೀಸವರು ನೋಡ್ತಾರೆ ಸರ್ ಇದನ್ನು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ನಾನು ಹೇಳುವಂಥದ್ದು ಏನಂದರೆ, ಮೈಸೂರು ನಗರದಲ್ಲಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ನಮ್ಮ ಮೇಡಮ್ ಅವ್ರು ಯಾರಿದ್ದಾರೆ, ಸೀಮಾ ಲಟ್ಕರ್ ಅವರು ಯಾರಿದ್ದಾರೆ, ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ರೈಲ್ವೆ ಪ್ರಿಮಿಸಸ್ ಆದಮೇಲೆ ಎಲ್ಲಿ ಬರ್ತಾರಲ್ಲ, ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಅವ್ರು ಎಲ್ಲಿ ಹೋಗಿ ಸೇರ್ತಾರೆ, ಅವ್ರು ಹೆಚ್ಚು ಹೋಗ್ತಾ ಇರ್ತಕ್ಕಂಥದ್ದು ಶಾಂತಿನಗರ, ಗೋಶಿಯಾನಗರಕ್ಕೆ. ಮತ್ತು ಅದಾದಮೇಲೆ ಕೊಡಗು ಕಡೆ ಹೋಗ್ತಾ ಇದ್ದಾರೆ. ಕೊಡಗಲ್ಲಿ ತುಂಬ ಶಾಂತಿಯುತವಾಗಿ ಜನ ಇದ್ದಾರೆ. ಇಲ್ಲಿಂದ ಬಂದು ಆ ತೋಟ ಕೆಲಸಕ್ಕೆ ಅಂತ ಸಾಮಾನ್ಯ ಜನರ ಹತ್ತಿರ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಟ್ರೆ ಅವ್ರನ್ನ ಕಂಡುಹಿಡಿಯೋಕ್ಕೂ ಆಗೋದಿಲ್ಲ. ಇವತ್ತು ಬೇರೆ ಬೇರೆ ರಾಜ್ಯದಿಂದ ಬಂದು ಮೈಸೂರು ನಗರದಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೂ ಪೊಲೀಸ್ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿದೆ. ಗೃಹ ಇಲಾಖೆ ಏನು ಮಾಡ್ತಾಯಿದೆ, ಗೃಹ ಸಚಿವರು ಏನು ಮಾಡ್ತಾಯಿದ್ದಾರೆ, ಅವ್ರ ಅಣ್ಣ ತಮ್ಮದಿರು ಬಂದವರಲ್ಲೇ ಅವ್ರನ್ನ ಹಿಡಿಬೇಕಲ್ವ? ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಬಾಂಗ್ಲಾದೇಶದಿಂದ ಬಂದಂಥ ಜನಗಳಿಗೆ ಇಲ್ಲೇನು ಅವ್ರಿಗೆ ವೆಲ್ಕಮ್ ಮಾಡೋಕ್ಕಾಗತ್ತಾ ನಾವು ಮೈಸೂರು ಜನ? ಅದನ್ನು ಕೂಡಲೇ ಅವರು ಗೃಹ ಸಚಿವರಿಗೆ ನಾವು ಒತ್ತಾಯ ಮಾಡ್ತೀನಿ. ಇದಕ್ಕೆ ಯಾವ್ದಾರ ಒಂದು ರೀತಿ ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ, ಗುಂಡಾಗಳಿಗೆಲ್ಲ ಬಲಿ ಹಾಕೋಕ್ಕೆ ಒಂದು ಸ್ಕ್ವಾಡ್ ಮಾಡಿದ್ದಾರೆ. ಅದೇ ರೀತಿ ಬಾಂಗ್ಲಾದೇಶದಲ್ಲಿರ್ಬೋದು, ಬೇರೆ ಬೇರೆ ಯಾವುದೇ ದೇಶದವ್ರು ಬಂದರೆ ಅದನ್ನು ಹಿಡೀಲಿಕ್ಕೆ ಒಂದು ಸ್ಕ್ವಾಡ್ ಮಾಡಬೇಕು. ಕೂಡಲೇ ಒತ್ತಾಯ ಮಾಡ್ತೀನಿ ಅವ್ರಿಗೆ. ಗೃಹ ಸಚಿವರು ಏನು ಮಾಡ್ತಾಯಿದ್ದಾರೆ, ಈ ಥರ ವಿಷಯಗಳಿಗೆ ಮಾಡಲಿಕ್ಕೆ ಅವ್ರಿಗೆ ತಯಾರಿಲ್ಲ. ಏನು RSS ಬಗ್ಗೆ ವಿನಾಕಾರಣ ಅವರು ಮಾತಾಡುವಂಥದ್ದು, ನೀವು ಲೆಕ್ಕ ಕೊಡಿ ಅನ್ನುವಂಥದ್ದು. 100 ವರ್ಷದಿಂದ ಇಂದಿರಾ ಗಾಂಧಿಯಿಂದ ಹಿಡಿದು ನೆಹರು ಕಾಲದಿಂದಲೂ ಸಹ RSS ಮೊದಲೇ ಇದೆ. ನೆಹರು ಬರೋಕ್ಕೆ ಮೊದಲು, ದೇಶದಲ್ಲಿ ನಮ್ಮ ಸ್ವಾತಂತ್ರ್ಯ ಬರೋಕ್ಕೆ ಮೊದಲು ಸಹ RSS ಇದೆ. 1925ನೇ ಇಸ್ವಿನಲ್ಲಿ ಇನ್ನೂ ಸ್ವಾತಂತ್ರ್ಯ ಬಂದೇ ಇರಲಿಲ್ಲ ನಮಗೆ. 1947ಗೆ ಸ್ವಾತಂತ್ರ್ಯ ಬಂತು. 1925ಗೆ ಅದು RSS ಸಂಘ ಸ್ಥಾಪನೆ ಆಯಿತು. ಅವತ್ತಿಂದ ಯಾರೂ ಕೇಳಲಿಲ್ಲ, ನಿಮ್ಮ ತಾತ ನಿಮ್ಮ ಮುತ್ತಾತರು ಯಾರೂ ಕೇಳಲಿಲ್ಲ, ನಿಮ್ಮ ತಂದೆಯವರು ಕೇಳಲಿಲ್ಲ. ನೀವು ಕೇಳಿದ್ದೀರಿ, ಮೆಚ್ಚಬೇಕು ನಿಮ್ಮ ಸಾಹಸನ. ಆದರೆ ಇಲ್ಲಿ ಬರ್ತಾ ಇದ್ದಾರಲ್ಲ ಬಾಂಗ್ಲಾದೇಶರು, ಅವ್ರನ್ನ ಮೊದಲು ತಡೆ ಮಾಡಿ ಕರ್ನಾಟಕಕ್ಕೆ ವೆಲ್ಕಮ್ ಮಾಡ್ತೀರಾ? ಹಾಗಾದರೆ ಬಾಂಗ್ಲಾದೇಶದಿಂದ ಬಂದವ್ರನ್ನ ವೆಲ್ಕಮ್ ಮಾಡ್ತೀರಾ ಕರ್ನಾಟಕ ರಾಜ್ಯದಲ್ಲಿ? ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಬಿಡಿ, ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಬಂದವ್ರಿಗೆ ವೆಲ್ಕಮ್ ಮಾಡ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ಗೃಹ ಇಲಾಖೆಯಿಂದ ನಾಚಿಕೆ ಆಗಬೇಕು ನಿಮಗೆ. ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಇಲ್ಲೇ ಕಾಯಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಮೈಸೂರನ್ನ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಹೌದು ರೀ, ಈಗ ನೋಡಿ, ಈಗ ಬಂದ್ರಲ್ಲ, ಹೇಳಲಿಲ್ಲ ಕೇಳಲಿಲ್ಲ, 300 ಜನ ಹೇಳಿದ್ರು, ಓಡಿದ್ರು ದಿಕ್ಕಾಪಾಲಾಗಿ. ಅವ್ರನ್ನ ನಾನು ಹಿಡಿಯೋಕ್ಕಾಯ್ತದೆ? ಒಂದು 30 ಜನನ ನಮ್ಮ ಕಾರ್ಯಕರ್ತರುಗಳು ಮತ್ತು ಅಲ್ಲಿ ಆಟೋ ಚಾಲಕರು ಮತ್ತು ಕನ್ನಡ ಸೇನೆ ಯಾರೋ ಒಬ್ಬರು ಒಂದು ವೇದಿಕೆಯವರು ಇವರೆಲ್ಲರೂ ಸೇರಿ ಹಿಡಿದೋದಕ್ಕೆ ಅವರು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಅವ್ರನ್ನ ಹೋಗಿ ಅಂತ ಇದ್ದಾರೆ. ನಾವು ಹೋದ್ಮೇಲೆ ಅವ್ರನ್ನ ಒಳಗಡೆ ಕೂರಿಸಿದ್ದಾರೆ. ಅವ್ರಿಗೆ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರೆ ಎಷ್ಟಪ್ಪ ಯಾವ ಥರ ಇದೆ, 1-1-0-0 ಆ ಥರ. ಇದು ಇವತ್ತೊಂದು ದಿನ ಏನಾಗಿದೆ, ಇವತ್ತು ಇಷ್ಟು ಜನ ಸಿಕ್ಕಿರೋ ಕಾರಣ ಏನಂದರೆ, ರಾತ್ರಿ 3:30-4 ಗಂಟೆಗೆ ಬರುವಂಥ ಟ್ರೈನು. ಆ ಟೈಮ್ನಲ್ಲಿ ಯಾರೂ ಇರೋಲ್ಲ, ಹೇಳಿತಾರೆ ಅವ್ರು ಪಾಡಿಗೆ ಅವ್ರು ಹೆಂಗೆ ಬೇಕಾದ್ರೆ ಹೋಗ್ತಾರೆ. ಈ ಥರ ಆದರೆ ಕರ್ನಾಟಕ ಶಾಂತಿಯಲ್ಲಿ ಉಳಿತದೆ? ನೀವು ಎಷ್ಟು ಸ್ಕ್ವಾಡ್ ಮಾಡಿದ್ರು ತಾನೇ ಶಾಂತಿ ಉಳಿಲಿಕ್ಕೆ ಸಾಧ್ಯ ಇದೆಯಾ? ಕ್ರೈಮ್ಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ಇಲ್ಲಿಂದ ಅವರು ದಿಕ್ಕು ದಿವಾಳಿ ಏನಿಲ್ಲ ಅವ್ರಿಗೆ ಗುರ್ತು ಅಂತ. ಆಯ್ತು ಇಲ್ಲಿ ನೋಡಿ, ಬನ್ನಿ ಕರ್ಕೊಬನ್ನಿ ಅವ್ರನ್ನ. ನೋಡಿ ಇಲ್ಲೇ ಇದ್ದಾನೆ ಸಾಕ್ಷಿಗೆ. ಈ ರೀತಿ ಇರಪ್ಪ, ಅವ್ರ ಮೇಲೆ ಏನು ಮಾಡಬೇಡಿ. ಇದಾರೋ ನೋಡಿ, ಈ ರೀತಿ ಬರ್ತಾರೆ ಪಾಪ. ಅವ್ರು ಏನಕ್ಕೆ ಬರ್ತಾರೋ, ಏನು ಜೀವನ ಮಾಡೋಕ್ಕೆ ಬರ್ತಾರೋ ಗೊತ್ತಿಲ್ಲ ನಮಗೆ. ಇಲ್ಲಿ ಬಂದ ನಂತರದಲ್ಲಿ ಇವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಅದನ್ನು ಯಾರು ಮಾಡಬೇಕು?
ಪೊಲೀಸ್ ಇಲಾಖೆ ಕೇಳಿದ್ರೆ ಪೊಲೀಸ್ ಇಲಾಖೆ ಪೊಲೀಸವ್ರು ರೈಲ್ವೆ ಪೊಲೀಸವ್ರು ನೋಡ್ಕೊತಾರೆ. ಹಂಗಾರೆ ಇವ್ರು ಮಾಡಬಾರ್ದು ಅಂತ ಏನಾರು ಇದೆಯಾ? ಪೊಲೀಸ್ ಕಮಿಷನರ್ಗೆ ನಾನು ಮನವಿ ಮಾಡ್ತೀನಿ, ಕೂಡಲೇ ಇಲ್ಲಿ ಒಂದು ಸ್ಕ್ವಾಡ್ ಮಾಡಿ ಯಾರು ಬರ್ತಾರೆ ಹೊರ ರಾಜ್ಯದಿಂದ ಬರುವಂಥವ್ರನ್ನ ಚೆಕ್ ಮಾಡಿ ನಮ್ಮ ಮೈಸೂರು ಒಳಗಡೆ ಬಿಟ್ಟರೆ ಮೈಸೂರು ಸೇಫ್ ಆಗುತ್ತೆ. ಇಲ್ಲಾಂದರೆ ಇವ್ರ ಜವಾಬ್ದಾರಿ ಏನು? ಪೊಲೀಸ್ ಇಲಾಖೆ ಜವಾಬ್ದಾರಿ ಏನು? ದಯಮಾಡಿ ಇದನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯನ ಮಾಡ್ತೀನಿ. ಗೃಹ ಸಚಿವರಲ್ಲೂ ಸಹ ನಾನು ಮನವಿ ಮಾಡ್ತಾಯಿದ್ದೀನಿ. ಈ ರೀತಿ ಬಾಂಗ್ಲಾದಿಂದ ಬಂದಂಥವ್ರು ಬೇರೆ ರಾಜ್ಯದಿಂದ ಬಂದು ಏನು ಬಿಹಾರಿಂದ ಇರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಯಾಕೆ ಬರ್ತಾರೆ ಇಲ್ಲಿ? ಎಂಪ್ಲಾಯ್ಮೆಂಟಿಗೆ ಬಂದರೆ ಅವ್ರದ್ದೇ ಆದಂಥ ಆಧಾರ್ ಕಾರ್ಡು ಅವ್ರನ್ನ ಚೆಕ್ ಮಾಡ್ಬೇಕು. ನೀವು ಪ್ರತಿಯೊಬ್ಬರು ಚೆಕ್ ಮಾಡಿದಾಗ ಮಾತ್ರ ನಮಗೆ ಸೇಫ್ ಆಗ್ತೀವಿ ಹೊರತು ಇಲ್ಲಾಂದ್ರೆ ಇಡೀ ಕರ್ನಾಟಕ ರಾಜ್ಯ ಒಂದಲ್ಲ ಒಂದು ಟೈಮ್ನಲ್ಲಿ ದಂಗೆಗಳಾಗ್ತದೆ. ಸಾರ್ವಜನಿಕರ ಪ್ರಾಣಹಾನಿ ಆಗ್ತದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರನೇ ಕಾರಣ ಆಗ್ತದೆ ಅಂತಕ್ಕಂಥ ಒತ್ತಾಯನ ಸಂದರ್ಭದಲ್ಲಿ ನಾವು ಮಾಡೋಕ್ಕೆ ಇಚ್ಛೆಪಡ್ತೀನಿ.